ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ತುಂಬ ಹೇರಳವಾಗಿ ಪ್ರೋಟೀನ್ ಸಿಗುವಂತಹ ಕಡಲೆಕಾಳಿಂದ ನಾವು ಹೇಗೆ ಸಾಂಬಾರು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಳು ಯೂಸ್ ಮಾಡಿ ಇಲ್ಲಿ ತುಂಬ ಥರ ಸಾಂಬಾರುಗಳನ್ನು ಮಾಡ್ತಾರೆ. ಗೊಜ್ಜು, ಪಲ್ಯ, ಹಾಗೆ ಸಲಾಡ್ ಸಹಿತ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಸಾಂಬಾರು ರೆಸಿಪಿಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ನೆನೆಸಿರೋ ಅಂಥ ಕಡಲೆಕಾಳು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಲೂಗೆಡ್ಡೆ, ಹಾಗೆ ಸ್ವಲ್ಪ ಬದನೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರಿಗೆ ಮೊದಲು ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು, ಒಂದು ಗೆಡ್ಡೆ, ಹಾಗೆ ಸ್ವಲ್ಪ ಜೀರಿಗೆ ಸಹಿತ ಹಾಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮೇಯ್ನಾಗಿ ಎಲ್ಲ ಸಾಂಬಾರಿಗೂ ಯೂಸ್ ಮಾಡಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನಾನು ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಒಂದು, ಹಾಗೆ ಕೊಬ್ಬರಿ ತುರಿ ಎಷ್ಟು ಬೇಕೋ ನಮಗೆ ಕನ್ಸಿಸ್ಟೆನ್ಸಿ ಅಷ್ಟು ಹಾಕೋಬೋದು. ಹಾಗೆ ನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ, ಮನೇಲೇ ಮಾಡಿರೋ ಅಂಥದ್ದು. ಹಾಗೆ 2 ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ನಾವು ಖಾರ ಪುಡಿ ಎಷ್ಟು ಹಾಕೋದಕ್ಕಿಂತ ಅದಕ್ಕಿಂತ 1 ಸ್ಪೂನಷ್ಟು ಜಾಸ್ತಿ ನಾವು ಸಾಂಬಾರು ಪುಡಿ ಹಾಕಬೇಕಾಗುತ್ತೆ. ನಾನು ಇದರಲ್ಲಿ 1 ಸ್ಪೂನ್ ಕಡಿಮೆ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. 2 ಸ್ಪೂನ್ 1.5 ಸ್ಪೂನ್ ಹಾಕಿದ್ದೀನಿ. ಹಾಗೆ ಸಾಂಬಾರು ಪುಡಿನ 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತರಿ ಸಿಕ್ಕಿದ್ರೆ ಕಾಯಿ ತುರಿ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಹಾಗೆ ನಂತರ ಇದನ್ನು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ನಂತರ ಒಗ್ಗರಣೆಗೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು. ಹಾಗೆ ನಾವು ಕಡಲೆಕಾಳನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ. ಹಾಗೆ ವಿಟಮಿನ್ A, B, C, D 4 ಸಹಿತ ಇರುತ್ತೆ. ಹಾಗೆ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಹಾಗೆ ಮೆಗ್ನೀಷಿಯಮ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅದನ್ನು ತಿನ್ನೋದ್ರಿಂದ, ಕಡಲೆಕಾಳನ್ನ ಹಸಿಯಾಗಿ ಅದನ್ನು ನೆನೆಸಿ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಒಳಗಡೆಯಿಂದ ಶಕ್ತಿ ಕೊಡುತ್ತೆ. ಹಾಗೆ ಇದು ದೇಹಕ್ಕೆ ಕಾರ್ಬೋಹೈಡ್ರೇಟ್ನ ತುಂಬ ಕೊಡುತ್ತೆ. ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ನ ನೀಡುತ್ತೆ. ಹಾಗಾಗಿ ದೇಹ ತುಂಬ ಬಲವಾಗಿರುತ್ತೆ. ಸೊ ಹಾಗೆ ಇದನ್ನು ಯೂಸ್ ಮಾಡಿ. ಹಾಗೆ ನಾವಿದು ಕುಕ್ಕರ್ಗೆ ಒಗ್ಗರಣೆ ಹಾಕಿದ ನಂತರ ಇದಕ್ಕೆ ನಾವು ರುಬ್ಬಿರೋಂಥ ಮಸಾಲೆನ ನೀಟಾಗಿ ಹಾಕ್ಕೊಂಡು ಫಸ್ಟು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಯಾವುದೇ ಮಸಾಲೆ ಆದರೂ ಅಷ್ಟೇ ನೀಟಾಗಿ ನಾವು ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಸಾಂಬಾರು ರುಚಿಗೆ ತುಂಬ ಚೆನ್ನಾಗಿರುತ್ತೆ. ಗ್ರೇವಿನೇ ಆಗಲಿ ಸಾಂಬಾರೇ ಆಗಲಿ ಯಾವುದೇ ರೀತಿ ಆದರೂ ಮಸಾಲೆ ನೀಟಾಗಿ ಫಸ್ಟು ಎಣ್ಣೆಲೇ ಕುದಿಬೇಕು. ಹಾಗೆ ಮಿಕ್ಸಿಲಿ ಉಳಿದಿರೋಂಥ ನೀರನ್ನು ಸಮೇತ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಕುದಿ ಬರಬೇಕು. ಚೆನ್ನಾಗಿ ಕುದಿಯೋಕ್ಕೆ 5 ನಿಮಿಷ ಬಿಡೋಣ. ನೀಟಾಗಿ ಬಿಟ್ಟ ಮೇಲೆ ಅದು ನೀಟಾಗಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೆ ಆ ಕನ್ಸಿಸ್ಟೆನ್ಸಿಲಿ ನಾವು ನೀರು ಆ್ಯಡ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡೋಣ. ಹಾಗೆ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದ್ರಿಂದ ನಾವು ಹಸಿ ಕಡಲೆಕಾಳನ್ನ ನೆನೆಸಿರೋಂಥ ನೀರನ್ನು ಬೆಳಗ್ಗೆ ಹೊತ್ತು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ 2 ಥರ ಕಡಲೆಕಾಳು ಬರುತ್ತೆ. ಒಂದು ದಪ್ಪ ಕಡಲೆಕಾಳು ಬರುತ್ತೆ, ಹಾಗೆ ಇದು ಚಿಕ್ಕದು. ಸೊ ಎರಡೂ ಒಳ್ಳೆಯದೇ. ನಾವು ಕಾಬೂಲ್ ಕಡಲೆ ಅಂತ ಹೇಳ್ತೀವಿ, ಅದನ್ನು ಗೊಜ್ಜಿಗೆ, ಪಲ್ಯಕ್ಕೆ, ಚಪಾತಿಗೆ ಅಂತ ಯೂಸ್ ಮಾಡ್ತೀವಿ. ಸೊ ಅದನ್ನು ಸಾಂಬಾರ್ಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಸೊ ಈ ನಮ್ಮ ಕಪ್ಪು ಕಡಲೆಕಾಳು ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ. ಹಾಕಿ ನಾವು ಸಾಂಬಾರು ಮಾಡ್ಕೋಬೋದು. ಹಾಗೆ ಇದು ಕುದಿ ಬಂದ ನಂತರ ನಾನು ಇದಕ್ಕೆ ಹೆಚ್ಚಿರೋಂಥ ಬದನೆಕಾಯಿ, ಹಾಗೆ ಆಲೂಗೆಡ್ಡೆ, ಹಾಗೆ ನೆನೆಸಿಟ್ಕೊಂಡಿರೋಂತಹ ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಡಲೆಕಾಳು ಹಾಗೆ ಯೂಸ್ ಮಾಡೋದಕ್ಕಿಂತನೂ ಮೊಳಕೆ ಕಟ್ಟಿ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾವುದೇ ಕಾಳುಗಳಾಗಲಿ ನಮ್ಮ ಮೊಳಕೆ ಕಟ್ಕೊಂಡ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯಾವುದೇ ನಾವು ಕಾಳು ತಿನ್ನಬೇಕಾದ್ರೆ ಅದು ಮೊಳಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಕಡಲೆಕಾಳನ್ನ ಬೇಯಿಸ್ಕೊಂಡು ಹಾಗೆ ಸಲಾಡ್ ರೀತಿಲೂ ಯೂಸ್ ಮಾಡ್ಕೋಬೋದು. ನೀವು ಅದೇ ಬೇಯಿಸಿರೋ ಕಾಳಿಗೆ ನೀಟಾಗಿ ಟೊಮೆಟೊ, ಈರುಳ್ಳಿ, ಹಾಗೆ ಬೇರೆ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತರಕಾರಿನ ಆ್ಯಡ್ ಮಾಡ್ಕೊಂಡು ನಾವು ರೆಸಿಪಿ ಥರ ಯೂಸ್ ಮಾಡ್ಬೋದು. ಸಲಾಡ್ ಥರ ಯೂಸ್ ಮಾಡಿಕೊಂಡು ಮಾರ್ನಿಂಗಲ್ಲಿ ತಿನ್ಬೋದು. ಡಯಟ್ ಇರೋರು ತಿಂದರೆ ತುಂಬ ಒಳ್ಳೆಯದು. ಹಾಗೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ನೀಟಾಗಿ ಲಿಡ್ನ ಕ್ಲೋಸ್ ಮಾಡ್ಕೊಂಡು ನಾನು 2 ವಿಷಲ್ನ ಹಾಕಿಸ್ತೀನಿ. ನೀವು ವಿಷಲ್ ಹಾಕ್ಸಲ್ಲ ಅಂದವರು ಫಸ್ಟೇ ನೀವು ತರಕಾರಿಗಳನ್ನ ಬೇಯಿಸ್ಕೊಂಡು ನಂತರ ಬೇಕಾದರೆ ಹಾಗೆ ಕುದಿಸ್ಕೋಬೋದು, ಒಗ್ಗರಣೆ ಮಾಡಿ ಕುದಿಸ್ಕೋಬೋದು. ಸೊ ನಂದು 2 ವಿಷಲ್ ಆದಮೇಲೆ ತೆಗ್ದಿದ್ದೀನಿ. ನೋಡಿ ಸಾಂಬಾರು ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಸೊ ಮಧ್ಯಾಹ್ನ ಸಾಂಬಾರಿಗೆ ತುಂಬ ಗಟ್ಟಿ ಇರೋದಕ್ಕಿಂತ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಲಿ ರುಚಿಯಾಗಿ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ಕಾಳು ಸಾಂಬಾರನ್ನ ಊಟ ಮಾಡೋದ್ರಿಂದ ನಮಗೆ ನೈಸರ್ಗಿಕವಾಗಿ ಶಕ್ತಿ ಸಿಗುತ್ತೆ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್.